ಹಾಯ್ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ವಿಚಾರದ ಬಗ್ಗೆ ಅಥವಾ ಯಾವ ಒಂದು ಪದ್ಯದ ಬಗ್ಗೆ ನಾವು ವಿಶ್ಲೇಷಣೆಯನ್ನು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ತಾನಾಜಿ ಅಂತಕ್ಕಂಥ ಒಂದು ಕಥನ ಕಾವ್ಯವನ್ನ ಕುವೆಂಪು ಅವರು ರಚನೆ ಮಾಡಿದ್ದಾರೆ. ಆ ತಾನಾಜಿಯ ವಿಷಯವನ್ನ ಆ ಕಥನ ಕಾವ್ಯದಲ್ಲಿ ಏನಿದೆ ಅನ್ನೋದನ್ನ ಇವತ್ತು ವಿಶ್ಲೇಷಣೆ ಮಾಡ್ತಾ ಹೋಗ್ತಾ ಇದ್ದೇನೆ. ಸೊ ವಿಶ್ಲೇಷಣೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಪದ್ಯವನ್ನು ಓದಿ ಅದಕ್ಕೆ ಭಾವಾರ್ಥವನ್ನ ಅಥವಾ ಅದರ ಅರ್ಥವನ್ನ ಹೇಳೋದಿಲ್ಲ, ಒಂದು ಕಡೆಯಿಂದ ಕಥೆಯ ರೂಪದಲ್ಲಿ ಈ ಭಾವಾರ್ಥವನ್ನ ಹೇಳ್ತಾ ಹೋಗ್ತೀನಿ. ಸೊ ಇದು ಈ ಪದ್ಯದ ಒಂದು ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಹೂ ಇಸ್ ತಾನಾಜಿ ಅನ್ನೋ ಒಂದು ಕ್ವಶನ್ ನಮಗೆ ಅತಿ ಮುಖ್ಯವಾಗಿ ಬೇಕಾಗುತ್ತೆ. ಅದಕ್ಕೂ ಮುಖ್ಯವಾಗಿ ಕುವೆಂಪು ಕನ್ನಡ ಸಾಹಿತ್ಯದಲ್ಲಿ ಅಥವಾ ಭಾರತೀಯ ಸಾಹಿತ್ಯ ಅಥವಾ ವಿಶ್ವ ಸಾಹಿತ್ಯದಲ್ಲಿ ಒಬ್ಬ ಪ್ರಕಾಶಮಾನವಾಗಿ ಬೆಳೆದಿರ್ತಕ್ಕಂತಹ ಒಬ್ಬ ಅತ್ಯುತ್ತಮ ಲೇಖಕ, ಕವಿ, ಎಲ್ಲಕ್ಕಿಂತ ಮುಖ್ಯವಾಗಿ ಒಬ್ಬ ಮಾನವೀಯತೆಯನ್ನು ಒಳಗೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಸೊ ಅವರು ಬರೆದಿರ್ತಕ್ಕಂಥ ತಾನಾಜಿ. ಸೊ ತಾನಾಜಿ, ಹೂ ಇಸ್ ತಾನಾಜಿ ಎಗೈನ್ ಮತ್ತೆ ಕ್ವಶನ್ ಬರುತ್ತೆ. ಯಾರು ಇವರು? ಶಿವಾಜಿಯ ಆಡಳಿತದಲ್ಲಿ ಇರ್ತಕ್ಕಂಥ ಒಬ್ಬ ಸೇನಾಪತಿ. ಸೊ ಆ ಸೇನಾಪತಿಯನ್ನ ಇಲ್ಲಿ ಏನ್ ಮಾಡ್ತಿದ್ದಾರೆ, ಸೇನಾಧಿಪತಿ ಅಥವಾ ಸೇನಾಪತಿ ಅವರನ್ನ ಏನ್ ಮಾಡ್ತಿದ್ದಾರೆ, ಸಿಂಹಗಡದ ಕೋಟೆಯನ್ನ ವಶ ಪಡಿಸ್ಕೊಳ್ಳೋದಕ್ಕೆ ಇವರ ಮುಂದಾಳತ್ವದಲ್ಲಿ ಒಂದು ಸೇನೆಯ ತುಕಡಿಯನ್ನ ಕಳಿಸ್ತಾರೆ. ಆ ಸೇನಾ ತುಕಡಿ ಯಾಕೆ ಹೋಗುತ್ತೆ ಅಂತ ಹೇಳಿದ್ರೆ, ಈ ಸಿಂಹಗಡ ಕೋಟೆಯನ್ನ ಔರಂಗಜೇಬ್ ಯಾರಿಂದ ಪಡ್ಕೊಂಡ್ಬಿಟ್ಟಿರ್ತಾರೆ? ಶಿವಾಜಿಯಿಂದ ಗೆದ್ಕೊಂಡ್ಬಿಟ್ಟಿರ್ತಾರೆ, ಆಕ್ರಮಣ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆಕ್ರಮಣ ಮಾಡ್ಕೊಂಡಿರೋದ್ರಿಂದ ಆ ಸಿಂಹಗಡ ಕೋಟೆಯನ್ನ ಮತ್ತೆ ನಾವು ಪಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ತಾನಾಜಿಯ ಮುಂದಾಳತ್ವದಲ್ಲಿ ಕಳಿಸ್ತಾರೆ. ಅದನ್ನ ಯಾವಾಗ ಗೆದ್ಕೊಳ್ತಾರೆ ಅಂತ ಹೇಳಿದ್ರೆ 1670ರಲ್ಲಿ ಆ ಸಿಂಹಗಡ ಕೋಟೆಯನ್ನ ಗೆದ್ಕೊಳ್ತಾರೆ. ಸೊ ಅಂದ್ರೆ ಇವೊಂದೊಂದು ಟೈಮ್ ಇದೆ, 1646 to 1670ವರೆಗೂ. ಸೊ ಕೊನೆಗೆ ಅವನೇನಾಗ್ತಾನೆ, ಈ ಸಿಂಹಗಡ ಕೋಟೆಯನ್ನ ವಶಪಡಿಸ್ಕೊಳ್ತಕ್ಕಂತಹ ಹಂತದಲ್ಲಿ ತನ್ನ ವೀರ ಮರಣವನ್ನು ಕೂಡ ಅವನು ಅಪ್ತಾನೆ. ಇದು ಕಥೆಯ ಟೋಟಲ್ ಒಂದು ಸಾರಾಂಶ. ಸೊ ಇವಾಗ ನೋಡ್ಕೊಳ್ತಾ ಹೋಗೋಣ. ಸಿಂಹಗಡದ ಸುತ್ತಲೂ ತುಂಬಾ ಕಗ್ಗತ್ತಲಿಂದ ಕೂಡಿದೆ. ಎಲ್ಲಿ ನೋಡಿದ್ರು ಕೂಡ ತಣ್ಣನೆ ಗಾಳಿ ಬೀಸ್ತಾ ಇದೆ. ಕಗ್ಗತ್ತಲು ಎಲ್ಲ ಕಡೆ ಹೆಪ್ಪುಗಟ್ಟೋ ರೀತಿನಲ್ಲಿ ಮಡಗಟ್ಬಿಟ್ಟಿದೆ. ಅದ್ರ ಜೊತೆಗೆ ಚಳಿಯನ್ನ ಹೊಂದಿರತಕ್ಕಂಥ ಗಾಳಿ ಒಂದ್ ಕಡೆಯಿಂದ ಬೀಸ್ತಾ ಹೋಗ್ತಾ ಇದೆ. ಅಲ್ಲಿದ್ದ ಜನರೆಲ್ಲರೂ ಕೂಡ ಭೂಮಿಯ ಮೇಲೆ ಮಲಗಿರೋ ರೀತಿನಲ್ಲಿ ಮಲ್ಕೊಂಡಿದ್ದಾರೆ. ನಕ್ಷತ್ರಗಳು ಕೂಡ ಅಲ್ಲಿ ಸೌಂಡ್ ಮಾಡ್ತಾ ಇಲ್ಲ, ಅವು ಕೂಡ ನಿಶ್ಚಲವಾಗಿದ್ದಾವೆ. ಸೊ ಅಂತಹ ಸಂದರ್ಭದಲ್ಲಿ ಈ ಕೋಟೆ ಅಂತಕ್ಕಂಥದ್ದು ಎಷ್ಟೊಂದು ಬಿಡವಾಗಿರ್ತಕ್ಕಂತಹ ಕೋಟೆ. ಯಾವುದೇ ಒಂದು ಸಣ್ಣ ಸೌಂಡ್ ಆದ್ರೂ ಕೂಡ ಅಲ್ಲಿರ್ತಕ್ಕಂಥವ್ರು ಎದ್ದು ಬಂದು ಏನಾಗಿದೆ ಅಂತ ನೋಡ್ತಕ್ಕಂಥವ್ರು. ಅದ್ರ ಜೊತೆಗೆ ಆ ನಿಬಿಡವಾಗಿರ್ತಕ್ಕಂಥ ಕೋಟೆಯನ್ನ ಸಣ್ಣದಾಗಿರ್ತಕ್ಕಂಥ ಮೆಟ್ಲ ಮೇಲೆ ಹೆಂಗೆ ಹತ್ಕೊಂಡು ಹೋಗಕ್ಕಾಗತ್ತೆ, ಅವೆಲ್ಲವನ್ನ ನೋಡ್ಕೊಂಡು ಈ ತಾನಾಜಿಯ ಸೇನೆ ಅಂತಕ್ಕಂಥದ್ದು ಇದನ್ನ ಮುತ್ತಬೇಕಾಗತ್ತೆ. ಅವ್ರೇನ್ ಮಾಡ್ತಾರೆ, ಒಂದ್ ಕಡೆಯಿಂದ ಒಂದ್ ಕಡೆಗೆ ಬರ್ತಾ ಇದ್ದಾರೆ. ಸೊ ಈ ಕೋಟೆಯನ್ನ ಉದಯಭಾನು ಅಂತಕ್ಕಂಥ ರಾಜ, ಔರಂಗಜೇಬನ ಪ್ರತಿನಿಧಿಯಾಗಿರ್ತಕ್ಕಂಥವನು ಇದನ್ನ ನೋಡ್ತಾ ಇರ್ತಾನೆ. ಈ ಕೋಟೆ ಎಲ್ಲಿದೆ ಅಂತ ಹೇಳಿದ್ರೆ ಸಿಂಹಗಡದಲ್ಲಿದೆ. ಶಿವಾಜಿಯ ಸೈನಿಕರು ಆ ಸಿಂಹಗಡದ ಕೋಟೆಯ ಸುತ್ತಲೂ ಬೆಳೆದಿರ್ತಕ್ಕಂಥ ಕಾಡು, ಕುರುಚಲು ಕಾಡಿನ ಮಧ್ಯದಲ್ಲಿ ತಗ್ಗು ದಿಣ್ಣೆಗಳನ್ನೆಲ್ಲವನ್ನ ಹತ್ತಿ ಇಳ್ಕೊಂಡು ಬರ್ತಾ ಇದ್ದಾರೆ. ಸೊ ಬರ್ತಾ ಇರತಕ್ಕಂಥವ್ರು ಯಾರ ಮುಂದಾಳತ್ವದಲ್ಲಿ ಬರ್ತಿದ್ದಾರೆ ಅಂತ ಹೇಳಿದ್ರೆ, ತಾನಾಜಿಯ ಸೇನಾಧಿಪತಿಯ ಮುಂದಾಳತ್ವದಲ್ಲಿ. ಅದರ ಜೊತೆಗೆ ಉಪದಳಪತಿ ಒಬ್ಬ ಇದ್ದಾನೆ, ಅವನು ಸೂರ್ಯಾಜಿ. ಸೊ ಆ ದಟ್ಟ ರಾತ್ರಿಯಲ್ಲಿ 500 ಜನ ಸೈನಿಕರೊಂದಿಗೆ ಇವರೆಲ್ಲರೂ ಕೂಡ ಮೌನವಾಗಿ ಆ ದುರ್ಗದ ಕೋಟೆ ಅಥವಾ ದುರ್ಗಮ ಕೋಟೆಯನ್ನ ಭೇದಿಸಬೇಕು ಅಂತ ಹೇಳಿ ಬರ್ತಾ ಇದ್ದಾರೆ. ಬರುವಾಗ ಯಾರಲ್ಲೂ ಕೂಡ ಒಂದು ಪಿಸು ಮಾತಿಲ್ಲ. ಅವ್ರು ಹಾಕಿರೋ ಆಭರಣಗಳಿಂದಲೂ ಕೂಡ ಸೌಂಡ್ ಬರ್ತಾ ಇಲ್ಲ. 500 ಜನ ಸೈನಿಕರಿದ್ರು ಕೂಡ. ಅದ್ರ ಜೊತೆಗೆ ಶಿವಾಜಿಯ ಬಲಗೈಯಾಗಿರ್ತಕ್ಕಂಥ ತಾನಾಜಿ ಮುಂದೆ ಹೋಗ್ತೇನೆ, ಅವರಿಂದ ಸೈನಿಕರೆಲ್ಲರೂ ಕೂಡ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಯಾರಲ್ಲೂ ಕೂಡ ಆಲಸ್ಯ ಅನ್ನೋದಿಲ್ಲ. ನನ್ಗೆ ನಿದ್ದೆ ಬರ್ತಿದೆ, ನಾನು ಅಲ್ಲಿ ಕೂತ್ಕೋಬೇಕು, ಹಿಂಗ್ ಮಾಡ್ಬೇಕು, ಅದು ಯಾವುದು ಕೂಡ ಇಲ್ಲ. ತಾನಾಜಿ ಹೆಂಗ್ ಹೋಗ್ತೀಯನೋ ಅವನ ಹಿಂದೆ ಹಂಗೆ ಹೋಗ್ತಾ ಇದ್ದಾರೆ. ಆ ತಕ್ಷಣಕ್ಕೆ ಬರ್ತಾ 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 ಆ ಸಿಂಹಗಡದ ಕೋಟೆ ಏನಾಯ್ತು, ಹತ್ರಕ್ಕೆ ಬಂದಿದ ತಕ್ಷಣ ಬಂಡೆಗಳನ್ನ ಹತ್ತಿ ಆ ಕೋಟೆಯ ಬುಡವನ್ನ ಸೇರ್ಕೊಳ್ತಾರೆ. ಆ ಸೇರ್ಕೊಳ್ಳೋ ಟೈಮಲ್ಲಿ, ಹತ್ತೋ ಟೈಮಲ್ಲಿ ಆ ಬಂಡೆಗಳು ಕೂಡ ಏನಾಗಿದೆ, ಚಳಿಯಲ್ಲಿದ್ದಾವೆ. ಅವನ್ನ ಹತ್ತಿ ಅವರು ಇಳಿತಾರೆ. ಅಲ್ಲಿ ಬಂದು ಯಾವ ಕಡೆಯಿಂದ ಹತ್ತಬೇಕು, ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ. ಆ ಟೈಮಲ್ಲಿ ಇವ್ರು ಏನ್ ಮಾಡ್ತಾರೆ, ನೂಲಿನಿಂದ ಮಾಡಿರ್ತಕ್ಕಂಥ ಹೇಣಿಯನ್ನ ಹಿಡಿದು ತಾನಾಜಿ ಕಡಿದಾಗಿದ್ದ ಕೋಟೆಯ ಆವರಣವನ್ನ ಧೈರ್ಯದಿಂದ ಮೇಲೆ ಹತ್ತುತ್ತಾ ಕೆಳಗಿದ್ದ ಸೈನಿಕರಿಗೆ ಕಣ್ಮರೆಯಾಗ್ತಾ ಹೋಗ್ತಾನೆ.
ಸೊ ಇಲ್ಲಿ ಒಂದು ಏನು ಹೇಳ್ಬೋದು ಅಂತ ಹೇಳಿದ್ರೆ, ಇದನ್ನ ನಾವು ರಾತ್ರಿ ಸಂದರ್ಭದಲ್ಲಿ ಇನ್ನೊಂದು ರಾಜ್ಯದ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಅಂತ ಅನ್ಕೊಳ್ಬೋದು. ಹಾಗಾದ್ರೆ ಎತ್ತರವಾಗಿರ್ತಕ್ಕಂಥ ಕೋಟೆಯನ್ನ ಅದು ಹೆಂಗ್ ಹತ್ತಿದ್ರು? ಸೊ ಅವಾಗಿನ ಸಂದರ್ಭದಲ್ಲಿ ಉಡಗಳನ್ನ ಏನ್ ಮಾಡ್ತಾ ಇದ್ರು, ಇದಕ್ಕೆ ಅವ ಬೇಕಾಗಿರ್ತಕ್ಕಂಥ ಪ್ರಾಣಿಯಾಗಿ ಅದಕ್ಕೆ ಆ ಉಡಕ್ಕೆ ಸೊಂಟಕ್ಕೆ ಹಗ್ಗವನ್ನ ಕಟ್ಬಿಟ್ಟು ಅವನ್ನ ಮೇಲಕ್ಕೆ ಬಿಡ್ತಾ ಇದ್ರು. ಅವು ಹೋಗಿ ಒಂದ್ ಹತ್ರಕ್ಕೆ ಗಟ್ಟಿಯಾಗಿ ಹಿಡ್ಕೊಂಡು ನಿಂತ್ಕೊಳ್ತಿದ್ವು. ಆ ಉಡಕ್ಕೆ ಹಾಕಿರ್ತಕ್ಕಂತಹ ದಾರ ಅಥವಾ ಹಗ್ಗದ ಮೂಲಕವಾಗಿ ಈ ಸೈನಿಕರು ಮೇಲೆತ್ಕೊಂಡು ಹೋಗ್ತಾ ಇದ್ರು. ಸೊ ಹಾಗೆ ಇವನು ತಾನಾಜಿ ಏನ್ ಮಾಡಿರ್ಬೋದು, ಆ ಕೋಟೆಯನ್ನ ಹತ್ತುತ್ತಾ ಹೋಗಿರ್ಬೋದು. ಸೊ ಅವನು ಹತ್ತುತ್ತಾ ಇದ್ದ ಹತ್ತಿ ಹತ್ತಿ ಮೇಲಕ್ಕೆ ಹೋಗಿ ಅವ್ರ ಕಣ್ಣಿಂದ ಮರೆಯಾಗ್ತಾನೆ. ಆ ಕಣ್ಣಿಂದ ಮರೆಯಾಗಿದ್ದ ತನಕ್ಕೆ ಅಪ್ಪ ನಮ್ಗೆ ಎಷ್ಟು ಶ್ರೇಷ್ಠನಾಗಿರ್ತಕ್ಕಂಥ ತಾನಾಜಿ ಮೇಲೆ ಹೋಗಿ ಏನಲ್ಲ ಅಂತ ಹೇಳಿ ಅವನ ಬಗ್ಗೆ ಗೌರವವನ್ನ ಹೊಂದುತ್ತಾರೆ. ಅಲ್ಲಿದ್ದ ಸೈನಿಕರಿಗೆ ನಾವು ಯಾವಾಗ ಕೋಟೆ ಹತ್ತುತ್ತೀವಿ, ಯಾವಾಗ ಈ ಕೋಟೆಯನ್ನ ಮುತ್ತುತ್ತೀವಿ, ಯಾವಾಗ ಈ ವಿಷಯವನ್ನ ಶಿವಾಜಿಗೆ ನಾವು ತಿಳಿಸ್ತೀವಿ ಅಂತ ಹೇಳಿ ಕೆಚ್ಚಿನಿಂದ ಇರ್ತಾರೆ. ಅರಣ್ಯದಿಂದ ಬಂದಿರತಕ್ಕಂಥ ಶೂರರು ತಮ್ಮ ಮನದಲ್ಲೇ ಕೋಪದಿಂದ ದೇಹದ ಮೂಲಕವಾಗಿ ಕುದ್ದಿದರು. ತಾನಾಜಿ ಅಷ್ಟು ವೇಗವಾಗಿ ಹತ್ಕೊಂಡ ಮೇಲೆ ಹೋದ್ನಲ್ಲ, ಆ ವೀರಾವೇಶವನ್ನು ಕೂಡ ಅವರು ನೆನ್ಕೊಳ್ತಾರೆ. ಶಿವಾಜಿಯು ನಮ್ಗೆ ಏನೇನ್ ಮಾಡಿದ್ನೋ ಅದೆಲ್ಲದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಆಗ ಈ ಜಯ ಅನ್ನೋದು ನಮಗೆ ಸಿಗ್ಲೇಬೇಕು. ತಾನಾಜಿ ತನ್ನ ಕೈ ಕಾಲು ಸಹಾಯದಿಂದ ಮೇಲೇರಿ ಕೋಟೆ ಮೇಲೆ ಬಂದು ನಿಲ್ತಾನೆ. ಸುತ್ತ ಕೋಟೆ ಸುತ್ತ ನೋಡ್ತಾನೆ. ಸೊ ಕೋಟೆ ಸುತ್ತ ನೋಡ್ಬೇಕಾದಾಗ ಅವನಿಗನ್ಸತ್ತೆ ಈ ಕೋಟೆ ನಮ್ದಾಗಿತ್ತು, ಇವಾಗ ಅವರಲ್ಲಿದ್ಯಲ್ಲ ಅಂತ ಹೇಳ್ಬಿಟ್ಟು. ಆ ಟೈಮಲ್ಲೂ ಕೋಟೆ ಅಂತಕ್ಕಂಥದ್ದು ಏನಾಗಿದೆ, ಶಾಂತವಾಗಿ ನಿದ್ರಿಸ್ತಾ ಇದೆ. ಏನು ಕೂಡ ಅವರ ನಡುವೆ ಗಲಾಟೆಗಳು ಸದ್ದು ಏನು ಕೂಡ ನಡೀತಾ ಇಲ್ಲ. ಆಮೇಲೆ ಕೋಟೆ ಮೇಲೆ ಹೋಗಿರ್ತಕ್ಕಂಥ ತಾನಾಜಿ ಇಲ್ಲಿ ಯಾರೂ ಕೂಡ ಇಲ್ಲ, ನೀವು ಬರ್ಬೋದು ಅಂತ ಹೇಳ್ಬಿಟ್ಟು ಸನ್ನೆ ಮಾಡ್ತಾನೆ. ಸನ್ನೆ ಮಾಡಿ ಹಗ್ಗವನ್ನ ಕೆಳಗ್ ಬಿಡ್ತಾನೆ. ಅವಾಗ ಮಾವಳಿಗಳು ಅವನ್ನ ನೋಡಿ ಭೂಮಿ ಆಕಾಶ ಒಂದಾಗುವಂತೆ ಅವರಿಗೆ ದೇವರೇ ಆಗೋಗಿದ್ದಾನೆ. ಯಾರು? ತಾನಾಜಿ. ಬಿಕಾಸ್ ಎಲ್ಲರ ಮುಂದಾಳತ್ವದಲ್ಲಿ ಹೋಗಿ ಮೇಲೆ ನಿಂತ್ಕೊಂಡಿದ್ದಾನಲ್ಲ, ಒಂದು ಪ್ರಕಾರವಾಗಿ ದೇವ್ರು ಯಾವತ್ತು ಮೇಲೆ ಇರ್ತಾನಲ್ವಾ. ಸೊ ಹಾಗೆ ಇವನ್ನೆಲ್ಲರೂ ನಮ್ಮನ್ನ ರಕ್ಷಿಸ್ತಾನೆ. ಅದ್ರ ಜೊತೆಗೆ ನಮ್ಗೆ ದೇವರಾಗೆ ಇವನಿದ್ದಾನೆ. ಅದ್ರ ಮೂಲಕವಾಗಿ ಈ ಒಂದು ಸಿಂಹಗಡ ಕೋಟೆಯನ್ನ ಗೆದ್ಕೊಳ್ಬಹುದು ಅಂತ ಹೇಳಿ ಅವರು ಯೋಚನೆ ಮಾಡಿ ಕೈ ಮುಗಿದು ಅಲ್ಲಿಂದ ತಡ ಮಾಡದೆ 300 ಜನ ಆಳುಗಳೇನಿರ್ತಾರಲ್ಲ ಅವರು ಹಗ್ಗವನ್ನು ಹತ್ಕೊಂಡು ಇನ್ನು ಉಳಿದಿರ್ತಕ್ಕಂಥವ್ರು ಸನ್ನೆ ಆದ್ಮೇಲೆ ಅಥವಾ ನಮ್ಗೇನಾದ್ರೂ ಅಪಾಯ ಸಂಭವಿಸಿದೆ ಅಂತ ಹೇಳಿದ್ಮೇಲೆ ಅವ್ರು ಬರ್ಬೇಕು ಅಂತ ಹೇಳಿದ್ರೆ ಸೂರ್ಯಾಜಿಯ ಜೊತೆಗೆ 200 ಆಳುಗಳು ಅಲ್ಲೇ ನಿಂತ್ಕೊಳ್ತಾರೆ. ಸೊ ಹಾಗೆ ಒಬ್ಬೊಬ್ರೆ ಹತ್ಕೊಂಡು ಬರ್ಬೇಕಾದಾಗ ಏನಾಗುತ್ತೆ, ಸೌಂಡ್ ಅನ್ನೋದು ಆಗ್ತಾ ಹೋಗುತ್ತೆ. ಸೊ ಇಲ್ಲಿವರೆಗೂ ಯಾವುದೇ ರೀತಿಯಾಗಿರ್ತಕ್ಕಂತಹ ಸೌಂಡ್ ಅನ್ನು ಅವ್ರು ಮಾಡಿರ್ಲಿಲ್ಲ. ಇವಾಗ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಸೌಂಡ್ ಆಗೋದ್ರ ಮೂಲಕವಾಗಿ ಅಲ್ಲಿ ಮಲಗಿರ್ತಕ್ಕಂಥವ್ರು ಎದೊಳ್ತಕ್ಕಂತಹ ಸಂದರ್ಭ ಉಂಟಾಗತ್ತೆ. ಸೊ ಉಂಟಾದ ತಕ್ಷಣ ತಾನಾಜಿ ಏನ್ ಮಾಡ್ತಾನೆ, ಯಾರೋ ಒಬ್ಬ ಅವನ ಮೇಲೆ ಎಗರಿ ಬರೋದಕ್ಕೆ ಅಂತ ಹೇಳಿ ಬರ್ತಾನೆ, ಅವನನ್ನ ಹೊಡೆದು ಮಲಗಿಸ್ತಾನೆ. ಸೊ ಹೊಡೆದು ಮಲಗಿಸ್ತಾ ಇರ್ಬೇಕಾದ ಸಂದರ್ಭದಲ್ಲಿ ಅವನ ಸೊಂಟದಲ್ಲಿರ್ತಕ್ಕಂಥ ಕಠಾರಿ ಏನಾಗುತ್ತೆ, ಕೆಳಗ್ ಬೀಳತ್ತೆ. ಸೊ ಆ ಕೆಳಗ್ ಬಿದ್ದಿದ್ದ ಸೌಂಡ್ ಇನ್ನೊಬ್ಬ ಎದೊಳ್ತಾನೆ. ಸೊ ಹೀಗೆ ಆಗ್ತಾ 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 ಮಾವಳಿಗಳು ಕೂಡ ಮೇಲ್ ಬರ್ತಾ ಬರ್ತಾ ಸೊ ಸೌಂಡ್ ಇನ್ನು ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಹಾಗೆ ಅವರು ಕೋಟೆಯನ್ನು ಹತ್ತುತ್ತಾ ಇರ್ತಾರೆ. ಇವರು ಇಲ್ಲಿ ನಿದ್ದೆಯಲ್ಲಿರ್ತಕ್ಕಂಥ ಕ್ಷತ್ರಿಯರು ಕೂಡ ಮೇಲೆ ಎದ್ದೊಳ್ತಾ ಹೋಗ್ತಾ ಇದ್ದಾರೆ. ಸೊ ಎದ್ದೊಳ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ತಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲವೂ ಎಲ್ಲಿಟ್ಟಿದ್ದೀವಿ ಅಂತ ಹೇಳಿ ತಡುಕಿ ಒಂದೊಂದೇ ಶಸ್ತ್ರಾಸ್ತ್ರಗಳನ್ನು ಕೂಡ ಅವರು ಎತ್ಕೊಳ್ತಾ ಹೋಗ್ತಾ ಇದ್ದಾರೆ. ಎತ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಸೈಡ್ ಅಲ್ಲಿ ಸೌಂಡ್ ಆಗ್ತಾ ಇದೆಯೋ ಆ ಕಡೆ ಇವರು ಹೋಗ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಸಿಂಹಗಡದಲ್ಲಿ ಇಲ್ಲಿವರೆಗೂ ಕೂಡ ನಿಶಬ್ದವಾಗಿ ಮಲಗಿರ್ತಕ್ಕಂಥ ಸಿಂಹಗಡ ಇವಾಗ ಏನಾಯ್ತು, ಒಂದು ತಳಮಳದಲ್ಲಿ ಈ ಸಿಂಹಗಡ ಒಳಗಾಯ್ತು. ಸೊ ಈ ಕೋಲಾಹಲದಲ್ಲಿ ಅಥವಾ ಈ ತಳಮಳದ ನಡುವೆ ಬಂದಿರತಕ್ಕಂಥ ಸೈನಿಕರು, ಯಾಕೆಂದ್ರೆ ಪೂರ್ತಿ ಕತ್ಲಾಗಿದೆ, ಈ ಕಡೆ ಮಿತ್ರರಾರು ಶತ್ರುಗಳು ಯಾರು ಗೊತ್ತಿಲ್ಲ, ಅವ್ರಿಗೆ ಅವರೇ ತಿಳ್ಕೊಂಡು ಸಾಯ್ತಕ್ಕಂಥ ಸಂದರ್ಭವೂ ಕೂಡ ಉಂಟಾಯ್ತು. ಅಲ್ಲಿ ಒಂದ್ ರೀತಿಯಾಗಿರ್ತಕ್ಕಂಥ ಅವ್ರಂತೀವಿ ಇವ್ರಂತೀವಿ ಅದೆಲ್ಲವೂ ಕೂಡ ಅಲ್ಲಿ ರಕ್ತ ಬಿದ್ದು ಎಲ್ಲ ಕಡೆ ಜಾಸ್ತಿ ಆಯ್ತು. ಸೊ ಅದ್ರ ಜೊತೆಗೆ ಯಾರಪ್ಪ ಸಾಯಿಸ್ತಿದೀವಿ, ಯಾರನ್ನ ನಾವು ಕೊಲ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅಲ್ಲಿರ್ತಕ್ಕಂಥ ಸೈನಿಕರು ಏನ್ ಮಾಡ್ತಾರೆ, ಪಂಜನ್ನ ಹತ್ತಿಸ್ಕೊಂಡು ಬೆಂಕಿಯನ್ನು ಹತ್ತಿಸ್ಕೊಂಡು ಬರ್ತಾರೆ. ಆ ಬರ್ತಕ್ಕಂಥ ಸಂದರ್ಭದಲ್ಲಿ ಮಾವಳಿಗಳು ಏನ್ ಮಾಡ್ತಾರೆ, ತಮ್ಮ ಕೈಯಲ್ಲಿರ್ತಕ್ಕಂಥ ಖಡ್ಗಗಳ ಮೂಲಕ ಹಿಂದೆ ಮುಂದೆ ಯಾರ್ಯಾರು ಸಾಕ್ತಾ ಇದ್ರು ಅವರೆಲ್ಲರನ್ನ ತಮ್ಮ ಕತ್ತಿಯ ಮೂಲಕವಾಗಿ ಒಡೆದು ಉರುಳಿಸ್ತಾ ಇದ್ರು. ಅದ್ರ ಜೊತೆಗೆ ತಾನಾಜಿಯು ಕೂಡ ಅಷ್ಟೇ ವೀರಾವೇಶದಿಂದ ಯುದ್ಧವನ್ನ ಮಾಡ್ತಾ ಇರ್ತಕ್ಕಂಥದ್ದು. ರಜಪೂತರು ಕೂಡ ಇವನ್ ಮುಂದೆ ನಿಲ್ಲದೆ ಹಿಂದೆ ಸರಿದ್ಬಿಟ್ರು. ಯಾಕೆ ಅಂತ ಹೇಳಿದ್ರೆ ಔರಂಗಜೇಬನ ಸೇನೆಯಲ್ಲಿ ರಜಪೂತರು ಕೂಡ ಇರ್ತಾರೆ.
ಸೊ ಅವರು ಕೂಡ ಇವನು ಮಾಡತಕ್ಕಂಥ ಯುದ್ಧವನ್ನ ನೋಡಿ ಅವರು ಕೂಡ ಹಿಂದೆ ಸರಿತಾ ಹೋಗ್ತಾರೆ. ಸೊ ಹೀಗೆ ಯುದ್ಧ ಅನ್ನೋದು ಮತ್ತೆ ಸಾವು ಅನ್ನೋದು ಜಾಸ್ತಿ ಜಾಸ್ತಿ ಒಂದು ಭೀಕರದ ಹಂತಕ್ಕೆ ಹೋಗ್ತಾ ಇದೆ. ಅದೇ ಸಮಯದಲ್ಲಿ ತಾನಾಜಿ ತನ್ನ ಸೈನಿಕರನ್ನು ಕೂಡ ಉರಿದುಂಬಿಸೋದಕ್ಕೆ ಮುಂದಾಗ್ತಾ ಹೋಗ್ತಿದ್ದಾರೆ. ಯಾಕೆ? ಈ ಕಡೆನೂ ಸಾವಾಗ್ತಾ ಇದೆ, ಆ ಕಡೆನೂ ಸಾವಾಗ್ತಾ ಇದೆ. ಸೊ ಹಾಗೆ ಸಾವಾಗ್ತಾ ಇರೋದ್ರೆ ಎದುರ್ಕೊಂಡು ಇವ್ರು ಹೋಗ್ಬೋದು. ಸೊ ಹೊರಟೋಗ್ತಾರೆ. ಸೊ ಹೊರಟೋಗೋದು ಬೇಡ, ಸೊ ನೀವು ಯುದ್ಧ ಮಾಡ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ, ತನ್ನ ಸೈನಿಕರನ್ನ ಹುರಿದುಂಬಿಸೋದಕ್ಕೆ ಮುಂದಾಗ್ತಾನೆ. ಹೇಗೆ ಹುರಿದುಂಬಿಸಕ್ಕೆ ಮುಂದಾಗ್ತಾನೆ? ಹೋರಾಡಿ ಸೈನಿಕರೇ, ನನ್ನ ನೆಚ್ಚಿನ ಸೈನಿಕರೇ, ನಿಮ್ಮಲ್ಲಿ ಕಿಚ್ಚಿದೆ, ಇದರ ಮೂಲಕ ನಾವು ರಾಜ್ಯಲಕ್ಷ್ಮಿಯನ್ನ ಪಡ್ಕೊಳ್ಬಹುದು. ನೀವು ಸತ್ರೆ ಸ್ವರ್ಗ, ಇಲ್ವಾದ್ರೆ ಹೋಗಿ ನಾವು ಈ ಗೆಲುವನ್ನ ನಾವು ಯಾರಿಗ ಅರ್ಪಿಸ್ಬೋದು? ಶಿವಾಜಿಗೆ ಅರ್ಪಿಸ್ಬೋದು. ಸೊ ಆದ್ರಿಂದ ನೀವು ತಾಂಡವ ಮೂರ್ತಿಯನ್ನಾಗ್ಲಿ, ಭವಾನಿ ದೇವಿಯನ್ನಾಗ್ಲಿ, ಅವರನ್ನೆಲ್ಲರನ್ನ ನೆನಪು ಮಾಡ್ಕೊಳ್ತಾ ನಿನ್ನ ಕೈಯಲ್ಲಿರ್ತಕ್ಕಂಥ ಕತ್ತಿಯನ್ನ ಜಳಪಿಸೋದ್ರ ಮೂಲಕವಾಗಿ ನಾವು ಯುದ್ಧವನ್ನ ಮುಂದುವರಿಯೋಣ ಬನ್ನಿ ಅಂತ ಹೇಳಿ ಅವರನ್ನ ಉರಿದುಂಬಿಸ್ತಾರೆ. ಸೊ ಹಾಗೆ ಕೆಳಗೆ ನಿಂತಿದ್ದ ಸೈನಿಕರೆಲ್ಲರೂ ಮೇಲಿನ ಯುದ್ಧದ ಕೋಲಾಹಲಕ್ಕೆ ಒಳಗಾಗಿ, ಸೊ ಅಲ್ಲಿ ಇನ್ನೂ ಏನೋ ಜಾಸ್ತಿ ಕೋಲಾಹಲ ಆಗೋಗ್ತಿದೆ ಅಂತ ಹೇಳ್ಬಿಟ್ಟು ಸೂರ್ಯಾಜಿ ಏನ್ ಮಾಡ್ತಾನೆ, ತನ್ನ ಸೈನಿಕರನ್ನ ಆ ನೂಲೇಣಿಯ ಮೂಲಕವಾಗಿ ಮೇಲೆ ಹತ್ತಿ ಅಂತ ಹೇಳಿ ಹೇಳ್ಬಿಟ್ಟು ಅವನು ಕೂಡ ಹತ್ತೋದಕ್ಕೆ ಮುಂದೆ ಹಾಕ್ತಾ ಹೋಗ್ತಾರೆ. ಸೊ ಅವಾಗ ರಣರಂಗ ಅಂತಕ್ಕಂಥದ್ದು ಇನ್ನೂ ಕೂಡ ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಮುಂಚಾಚರುತ್ತೆ. ಸೊ ಈ ಯುದ್ಧ ನಡೀತಾ ಇರ್ಬೇಕಾದಾಗ ತಾನಾಜಿ ಏನಾಗ್ತಾನೆ ಅಂತ ಹೇಳಿದ್ರೆ, ಪ್ರತಿ ಸಂದರ್ಭದಲ್ಲಿ ಎಲ್ಲ ಕಡೆಗೂ ಕೂಡ ತಾನಾಜಿಯೇ ಇದ್ಬಿಡ್ತಾನೆ. ಸೊ ಆ ರೀತಿ ಅವನು ಯುದ್ಧವನ್ನ ಮಾಡ್ತಾ ಇದ್ದಾನೆ. ಎಲ್ಲಿ ನೋಡಿದ್ರು ಕೂಡ ಅವನೇ, ಎಲ್ಲಾದ್ರೂ ಒಂದು ಬಾಣ ಚಿಮ್ತಾ ಇದೆಯಾ, ಅಲ್ಲಿ ತಾನಾಜಿ ಇದ್ದಾನೆ. ಎಲ್ಲಾದ್ರೂ ಒಂದು ಡಾಲ್ ಇದೆಯಾ, ಅಲ್ಲೂ ಕೂಡ ಅವನೇ ಇದ್ದಾನೆ. ಹೀಗೆ ಯುದ್ಧ ಮಾಡ್ತಾ 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 ಆ ಸಿಂಹಗಡವನ್ನ ನೋಡ್ಕೊಳ್ತಾ ಇರ್ತಕ್ಕಂಥ ಉದಯಭಾನು ರಾಜ ಏನಿದ್ದಾನಲ್ಲ, ಅವನ ಎದುರುಗಡೆ ಬಂದು ನಿಂತ್ಕೊಳ್ತಾನೆ. ಇಬ್ರು ಕೂಡ ಪರಾಕ್ರಮಿಗಳಾಗಿರೋದ್ರಿಂದ ಒಬ್ಬೊಬ್ಬರ ದೃಷ್ಟಿ ಯುದ್ಧ ಮಾಡುತ್ತಾ ರಕ್ತದ ಕೆಸರಿನಲ್ಲಿ ನಿಂತ್ಕೊಂಡಿದ ತಕ್ಷಣ ಒಬ್ಬರನ್ನೊಬ್ರು ತಿವಿದ್ಕೊಳ್ತಾರೆ, ಗುರಾಣಿ ಹಿಡಿತಾರೆ, ಅಡ್ಡ ಬರ್ತಾರೆ. ಬಂಡೆಗಳು ಒಂದಕ್ಕೊಂದು ಹೆಂಗ್ ಬಡ್ಕೊಳ್ತಾವೋ ಹಾಗೆ ಒಬ್ರು ಮೇಲೊಬ್ರು ಬೀಳ್ತಾರೆ. ಸೊ ಇಬ್ರು ತಿವಿದ್ಕೊಳ್ತಾರೆ, ಇಬ್ರಿಂದ ರಕ್ತ ಚೆಲ್ಲುತ್ತೆ, ಇಬ್ರು ಕೂಡ ಕೆಳಗ್ ಬೀಳ್ತಾರೆ. ಇಲ್ಲಿ ಗೆದ್ದೋರು ಯಾರು, ಸೋತೋರು ಯಾರು ಗೊತ್ತಾಗೋದಿಲ್ಲ. ಕತ್ತಿಯನ್ನ ಗುರಾಣಿಯನ್ನ ಅಡ್ಡ ಹಿಡಿತಾನೆ ತಾನಾಜಿ. ಸೊ ಆ ತಾನಾಜಿ ಹಿಡಿದಿರ್ತಕ್ಕಂಥ ರಭಸಕ್ಕೆ, ಅಂದ್ರೆ ಅವನು ಉದಯಭಾನು ಒಳಗಿರ್ತಕ್ಕಂಥ ರಭಸಕ್ಕೆ ಆ ಗುರಾಣಿಗೆ ಅಲ್ಲೋಲ ಕಲ್ಲೋಲಾಗ್ಬಿಡತ್ತೆ. ಸೊ ಆ ತಕ್ಷಣಕ್ಕೆ ಏನಾಗತ್ತೆ, ಇಬ್ರು ಹೋರಾಡುತ್ತಾ ಇಬ್ರಲ್ಲೂ ರಕ್ತ ಹರಿತದೆ. ಅಂದ್ರೆ ಇಬ್ರು ಹೊಡೆದಾಡ್ಕೊಂಡು ಸಾಯ್ತಾರೆ. ಅವರಿಬ್ರು ಸಿಂಹಗಡದ ಕೋಟೆಯ ಮೇಲೆ ಪ್ರಾಣವನ್ನ ಬಿಡ್ತಾರೆ. ಸೊ ಇವಾಗ ಆ ಸೇನೆಗೆ ಮುಂದಾಳತ್ವವನ್ನು ವಹಿಸಿರ್ತಕ್ಕಂಥ ತಾನಾಜಿಯ ಸತ್ತೋದ ಅಂತ ಹೇಳಿದ್ಮೇಲೆ ಅಲ್ಲಿರ್ತಕ್ಕಂಥ ಸೈನಿಕರು ಏನ್ ಮಾಡ್ತಾರೆ, ತಮ್ಮ ನಾಯಕ ಸತ್ತೋದಲ್ಲ, ನಾವು ಹೊರಟ್ಬಿಡ್ಬೇಕು ಅಂತ ಹೇಳಿ ಅವ್ರು ಓಡ್ತಾರೆ. ಸೊ ಅವಾಗ ಸೂರ್ಯಾಜಿ ಏನ್ ಮಾಡ್ತಾನೆ, ಇವರನ್ನ ಉರಿಸೋದಕ್ಕೆ ಮುಂದಾಗ್ತಾನೆ. ಸೊ ಏನು, ನೀವೇನಾದ್ರೂ ಇಲ್ಲಿ ಯುದ್ಧ ಮಾಡೋದಾದ್ರೆ ವೀರ ಸ್ವರ್ಗವನ್ನ ಪಡಿತೀವಿ. ಜೀಜಾಮಾತೆ ಆಗ್ಲಿ, ಶಿವಾಜಿ ರಾಜನ ಮೇಲಿರ್ತಕ್ಕಂಥ ಭಕ್ತಿ, ಕೋಟೆ ಗೆಲ್ಲಬೇಕೆಂದು ಬಂದಿರ್ತಕ್ಕಂಥ ತಾನಾಜಿಯನ್ನ ಹೀಗೆ ಬಿಟ್ಟು ಹೋಗ್ಬಿಟ್ರೆ ನಮ್ಮಲ್ಲಿ ಒಂದು ಪೌರುಷ ಅನ್ನೋದು ಉಳ್ಕೊಳತ್ತಾ? ನಮ್ಮನ್ನ ಗಂಡಸರೆಂಬ ಗಂಡಸು ಅಂತ ಹೇಳಿ ಕರೆಯೋದಕ್ಕಾಗತ್ತಾ? ಎಲ್ಲಿ ಓಡ್ತಾ ಇದ್ದೀರಾ? ಈ ಕಡೆ ಬನ್ನಿ. ವೀರ ಸ್ವರ್ಗ ಅನ್ನೋದು ನಾವು ಈ ಹೋರಾಟವನ್ನ ಮಾಡೋದ್ರ ಮೂಲಕವಾಗಿ ನಮಗೆ ಸಿಗತ್ತೆ. ಸೊ ಸೇನಾನಿಗಳಿಗೆ ತಂದೆಯಾಗಿರ್ತಕ್ಕಂಥ ಸೇನಾಧಿಪತಿಯ ದೇಹವನ್ನೇ ನಾವಿಲ್ಲಿ ಬಿಟ್ಟು ಹೋಗ್ತಾ ಇದ್ದೀವಲ್ವಾ, ಆ ದೇಹವನ್ನ ಈ ಶತ್ರು ನಾಯಿಗಳಿಗೆ ಬಿಟ್ಟು ಹೋಗ್ತಾ ಇದೀವಿ. ಆ ಬಿಟ್ಟೋಗೋದು ಸರಿ ಇರತ್ತಾ? ನಾವು ಏನಾದ್ರೂ ಬಿಟ್ಟು ಹೋಗ್ತೀವಿ ಅಂತ ಹೇಳಿದ್ರೆ ಹೇಡಿಯಾಗಿ ಬಿಟ್ಟು ಹೋಗ್ತಾ ಇದೀವಿ. ಸೊ ಇಂಥ ಹೇಡಿತನದ ಬದುಕನ್ನ ನಾವು ಯಾಕೆ ಬದುಕಬೇಕು? ಸೊ ಹೇಡಿತನದ ಬದುಕನ್ನ ಉಗಿದು ಹೊರಗಡೆ ಹಾಕ್ಬಿಡೋಣ, ಚೀ ಅಂತ ಹೇಳಿ ಆ ಬದುಕನ್ನ ಬಿಟ್ಟು ನಾವು ಇದನ್ನ ಹೋರಾಟವನ್ನ ಮಾಡೋಣ. ಸೊ ಹೋರಾಟವನ್ನ ಮಾಡೋದ್ರ ಮೂಲಕವಾಗಿ ನಾವು ಏನು ಕೆಲ್ಸಕ್ಕೆ ಬಂದಿದೀವೋ ಆ ಕೆಲಸವನ್ನ ಮಾಡೋಣ ಅಂತ ಹೇಳಿ ಅವನು ಹೇಳ್ತಾನೆ. ಈ ಮಾತನ್ನ ಕೇಳಿಸ್ಕೊಂಡಿರ್ತಕ್ಕಂತಹ ಸೈನಿಕರು ಏನ್ ಮಾಡ್ತಾರೆ, ಮತ್ತೆ ಕೆಚ್ಚದೆಯಿಂದ ಹೋರಾಡೋದಕ್ಕೆ ಮುಂದಾಗ್ತಾರೆ. ಅವಾಗ ರಜಪೂತ ಸೈನಿಕರೆಲ್ಲರೂ ಕೂಡ ಭಯಭೀತರಾಗೋ ರೀತಿಯಲ್ಲಿ ಇವರು ಯುದ್ಧವನ್ನ ಮುಂದುವರಿಸ್ತಾರೆ. ಅಲ್ಲಿರ್ತಕ್ಕಂಥ ಸ್ಮಾರಕಗಳೇನಿದ್ದಾವಲ್ಲ, ಆ ಸ್ಮಾರಕಗಳಿಗೆ ಬೆಂಕಿ ಹಚ್ತಾರೆ ಸೈನಿಕರು. ಬೆಂಕಿ ಜ್ವಾಲೆ ಆಕಾಶದೆತ್ತರಕ್ಕೆ ಚಿಮ್ಮಿರೋದ್ರಿಂದ ಏನ್ ನೋಡ್ತಾನೆ ಶಿವಾಜಿ, ಇಲ್ಲಿಂದ ರಾಯಗಡ ಕೋಟೆಯಿಂದ ನೋಡ್ತಾ ಇರ್ತಾನೆ. ಸೊ ಅಲ್ಲಿ ಬೆಂಕಿ ಹಚ್ಚಿರೋದು ಏನಾಗಿದೆ ಅಂತ ಹೇಳಿದ್ರೆ, ತಾನಾಜಿ ನಾವು ಈ ಸಿಂಹಗಡ ಕೋಟೆಯನ್ನು ಗೆದ್ದಿದ್ದೀವಿ ಅನ್ನೋ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾನ ಅಂತ ಹೇಳ್ಬಿಟ್ಟು ಅವರು ಅನ್ಕೊಳ್ತಾರೆ. ಬಟ್ ಅಲ್ಲಿ ತಾನಾಜಿ ಸತ್ತಿರ್ತಕ್ಕಂಥ ವಿಷಯ ಅವನಿಗೆ ಸೇರಿರೋದಿಲ್ಲ. ಸಿಂಹದುರ್ಗ ನಮಗೆ ಸೇರ್ಕೊಳ್ತು ಅಂತ ಹೇಳ್ಬಿಟ್ಟು ಅನ್ಕೊಂಡಿರ್ಬೋದು. ಆ ಟೈಮ್ಗೆ ಅವರು ಮಾರನೇ ದಿನ ಆಗಿದ ತಕ್ಷಣ ಅಲ್ಲಿರ್ತಕ್ಕಂಥ ಸೈನಿಕರು ಸೂರ್ಯಾಜಿಯ ಜೊತೆಗೆ ಅಲ್ಲಿಗೆ ಬರ್ತಾರೆ. ಬಂದು ಈ ತಾನಾಜಿ ಏನ್ ಹೇಳ್ತಾನೆ,
ಸೂರ್ಯಾಜಿ ಏನ್ ಹೇಳ್ತಾನೆ, ತಾನಾಜಿಯ ಸಾವಿನ ವಿಚಾರವನ್ನ ಹೇಳ್ತಾನೆ. ಅವಾಗ ಶಿವಾಜಿ ಏನ್ ಮಾಡ್ತಾನೆ, ಇಲ್ಲಿವರೆಗೂ ಯಾವತ್ತೂ ಕೂಡ ಅಳ್ತಿರ್ತಕ್ಕಂತಹ ಶಿವಾಜಿ, ಸಿಂಹದುರ್ಗ ಕೈ ಸೇರಿತು, ಆದರೆ ಸಿಂಹ ಮಾಯವಾಯಿತು, ನನ್ನ ಸಿಂಹ ಎಂದು ತಾನಾಜಿಯನ್ನು ನೆನೆದು ಅವನು ಹೇಳ್ತಾನೆ. ಅಂದ್ರೆ ಒಬ್ಬ ರಾಜ ತಾನು ನಂಬಿಕಸ್ಥನನ್ನಾಗಿ ಇಟ್ಕೊಂಡಿರ್ತಕ್ಕಂತಹ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಕೊನೆಯದಾಗಿ ತನ್ನ ಕೆಲಸವನ್ನು ಪೂರ್ಣ ಮಾಡಿದಾಗ ಆ ವ್ಯಕ್ತಿಯ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಭಾವನೆ ತನ್ನಲ್ಲಿ ವ್ಯಕ್ತವಾಗುತ್ತೋ ಅದನ್ನ ಶಿವಾಜಿ ಇಲ್ಲಿ ಕೊನೆಯದಾಗಿ ವ್ಯಕ್ತಪಡಿಸ್ತಾ ಹೋಗ್ತಾನೆ. ಥ್ಯಾಂಕ್ ಯು.